ಊರಿನ ಹಿರಿಯರಾದಂತಹ ನರಸಿಂಹ ಅಯ್ಯಂಗಾರ್ ದಂಪತಿಗಳು ಬಂದು ದೀಪವನ್ನು ಬೆಳಗಿಸಿ ಸಮಸ್ತ ನಾಡಿನ ಜನರಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು. ಊರಿನ ಹಿರಿಯರು ಮತ್ತು ಭಾಗವತರಾದಂತಹ ಕುಮುದ ವೆಂಕಟೇಶ್ ಅವರು ದೀಪವನ್ನು ಬೆಳಗಿಸಿ ಸಮಸ್ತ ನಾಡಿನ ಜನರಿಗೆ ಒಳ್ಳೆಯದುಂಟಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ನಮ್ಮ ಸ್ನೇಹಿತರಾದಂತಹ ವೆಂಕಟರಂಗನ್ ಅವರು ದೀಪವನ್ನು ಹಚ್ಚಿ ಸಮಸ್ತ ನಾಡಿನ ಜನರಿಗೆ ಒಳ್ಳೆಯದುಂಟಾಗಲಿ ಎಂದು ಪ್ರಾರ್ಥನೆ ಮಾಡಿದರು. ಎಲ್ಲರ ಪ್ರೀತಿಯ ಸ್ನೇಹಿತರಾದಂತಹ ವೆಂಕಟರಂಗನ್ ಅವರು ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ನಮಗೆ ಬಹಳ ಆನಂದವಾಯಿತು ಎಂದು ಎರಡು ಮನದಾಳದ ಮಾತನಾಡಿ ನಮಗೆ ಶುಭ ಹಾರೈಸಿದ್ದಾರೆ. ಆ ಮಾತನ್ನ ನಾವು ನಿಮಗೆ ಹೇಳಲು ಇಚ್ಛಿಸುತ್ತೇವೆ. ಬನ್ನಿ ವೀಕ್ಷಕರೇ, ಯೂಟ್ಯೂಬ್ ಮಾಮ ಅವರು ನಮ್ಮ ಊರಿನವರು, ನಮ್ಮ ಆತ್ಮೀಯ ಸ್ನೇಹಿತರು. ಅವರು ಅಷ್ಟಗ್ರಾಮದಲ್ಲೇ ಯೂಟ್ಯೂಬ್ ಮಾಮ ಎಂದೇ ಪ್ರಸಿದ್ಧಿಯಾಗಿದ್ದಾರೆ. ಯೂಟ್ಯೂಬ್ ಮಾಮ ಎಂದು ಗುರುತಿಸಿಕೊಂಡಿರುವರು ನಮ್ಮ ಊರಿನವರಾಗಿದ್ದಾರೆ. ಆದರೂ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಅಭಿಮಾನ. ಮಾಮ, ನಿಮ್ಮಿಂದ ನಮ್ಮಂತಹ ಎಷ್ಟೋ ಜನರು ಎಲ್ಲ ಕಾರ್ಯಕ್ರಮಕ್ಕೆ ಹೋಗಲು ಆಗಿರುವುದಿಲ್ಲ. ಆದರೆ ಅದನ್ನು ನಿಮ್ಮ ಯೂಟ್ಯೂಬ್ ಚಾನೆಲ್ ನೋಡಿ ನಾವು ಆನಂದಿಸುತ್ತೇವೆ ಎಂದು ಮನಸ್ಪೂರ್ವಕವಾಗಿ ನಾನು ಹೇಳುತ್ತಿದ್ದೇನೆ. ಮತ್ತು ಎಲ್ಲರೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನೆಯಲ್ಲಿ ಯೂಟ್ಯೂಬ್ ಆಪ್ಷನ್ ಟಿವಿಯಲ್ಲಿದ್ದರೆ ನೋಡಿ, 10 ನಿಮಿಷಗಳ ಕಾಲ ನಮ್ಮ ಊರಿನ ಕಾರ್ಯಕ್ರಮ, ನಮ್ಮ ಅಷ್ಟಗ್ರಾಮದ ಕಾರ್ಯಕ್ರಮವನ್ನು ನೋಡಿ ನೀವು ಆನಂದಿಸಿ ಎಂದು ನಾನು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ದೇವರ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರಲಿ. ಯೂಟ್ಯೂಬ್ ಮಾಮ ಅವರಿಗೆ ಸದಾಕಾಲ ಭಗವಂತ ಒಳ್ಳೆಯದುಂಟು ಮಾಡಲಿ ಎಂದು ನಾನು ಹಾರೈಸುತ್ತೇನೆ. ಇಂತಿ ನಿಮ್ಮ ಪ್ರೀತಿಯ ವೆಂಕಟರಂಗನ್. ಮತ್ತು ನಮ್ಮ ಊರಿನಲ್ಲಿ ಅಖಂಡ ವಿಷ್ಣು ಸಹಸ್ರನಾಮ ನಡೆದಾಗ ಕೆಲವು ಕಾರ್ಯಕ್ರಮಗಳನ್ನ ಮಧ್ಯೆ ಹಾಕುತ್ತಾ ಇರ್ತಾರೆ. ಈಗ ಸಂಗೀತ ಕಾರ್ಯಕ್ರಮವನ್ನ ವೀಕ್ಷಿಸಿ ಬನ್ನಿ. ಈ ಮಕ್ಕಳು ಹಾಡನ್ನು ಹಾಡಿ ವೈಲಿನನ್ನು ನುಡಿಸುತ್ತಿದ್ದಾರೆ. ಕೇಳಿ ಆನಂದಿಸಿ.
ಹಂಗೆ ಹಂಚವ ಎಲ್ಲರಿಗೂ ಹತ್ತನ ಕಡಿಮೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ವೈಲಿನ್ ಅನ್ನೋ ವಾದ್ಯನೇ ಭಾಳ ಕಷ್ಟ ನುಡಿಸೋದು. ಶ್ರುತಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ವೈಲಿನ್ ಅಂದರೆ. ಅದರಲ್ಲಿ ಬೇರೆ ವಾದ್ಯಗಳ ಥರ ನಮಗೆ ಏನು ರೆಫರೆನ್ಸ್ ಇರಲ್ಲ. ಇವಾಗ ಸಾರಿಗಮ ಫ್ಲೂಟಲ್ಲಾದರೆ ರಂಧ್ರಗಳಿರುತ್ತೆ, ಸಾರಿಗಮ ನುಡಿಸ್ಬೋದು. ವೀಣೆಯಲ್ಲಿ ಫ್ರೆಟ್ಸ್ ಅಂತ ಮಣೆಗಳಿರುತ್ತೆ, ನುಡಿಸ್ಬೋದು. ವೈಲಿನಲ್ಲಿ ಏನೂ ರೆಫರೆನ್ಸ್ ಇರಲ್ಲ. ಆದರೆ ಈ ಮಕ್ಕಳು ಚಿಕ್ಕ ವಯಸ್ಸಿಗೆ ಇಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಭಾಳ ಸಂತೋಷ ಪಡಬೇಕು. ಎಲ್ಲೂ ಅಪಸ್ವರ ಬರಲಿಲ್ಲ, ಭಾಳ ಸುಷ್ಟಾಗಿತ್ತು ಕೇಳೋಕ್ಕೆ. ಒಬ್ಬರು ನುಡಿಸೋದೇ ವೈಲಿನ್ ಭಾಳ ಕಷ್ಟ. ಇನ್ನಿಬ್ಬಿಬ್ಬರು ಸೇರ್ಕೊಂಡು ನುಡಿಸ್ಬೇಕಂದ್ರೆ ಯೋಚನೆ ಮಾಡಿ ಎಷ್ಟು ಕಷ್ಟ. ಅವ್ರ ಗುರುಗಳಿಗೆ ಮೊದಲು ಧನ್ಯವಾದ ಹೇಳಬೇಕು. ವಿದುಷಿ ಜ್ಯೋತ್ಸ್ನ ಮಂಜುನಾಥ್ ಅಂತ ಅವ್ರ ಗುರುಗಳು ನನಗೂ ಭಾಳ ಆತ್ಮೀಯರು, ಭಾಳ ಚೆನ್ನಾಗಿ ತರಬೇತಿ ಮಾಡಿದ ಮಕ್ಕಳನ್ನ. ವೆರಿ ಗುಡ್. ಅವಳು ಹಾಡೋದು, ಇವಳು ಪಕ್ವಾದಿ ಥರ ಇವಳು ಆಮೇಲೆ ನುಡಿಸಿದ್ಲು. ಈಗಲೇ ಒಂದು ಸಣ್ಣ ಕಚೇರಿ ಥರ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಏನು ಖುಷಿ ಆಗುತ್ತಂದರೆ, ನೀವು ಗಮನಿಸಿದ್ರು ಇವರು ತಾಳ ಮೀಟ್ರು ಅಂತ ಒಂದು ಮೆಟ್ರೋನಮ್ ಅಂತ ಮೊಬೈಲ್ ಇದೆ, ಅದನ್ನು ಇಟ್ಕೊಂಡು ನುಡಿಸಿದ್ರು. ಅದು ಎಷ್ಟು ಕಷ್ಟ ಅಂದರೆ ಅದ್ರ ಪಾಡದ ತಾಳ ಓಡ್ತಾ ಇರುತ್ತೆ. ನಾವು ಸಾಮಾನ್ಯವಾಗಿ ಕಚೇರಿಗೆ ಅಥವಾ ನಾವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸುಮ್ಮನೆ ನಮ್ಮ ತಾಳ ಹಾಕ್ತಾ ಇರ್ತೀವಿ. ನಾವು ಹಾಡುಗಾರಿಕೆ ಅಥವಾ ನಾವು ನುಡ್ಸಾಣಿಗೆ ತಾಳ ನಾವು ಅಡ್ಜಸ್ಟ್ ಮಾಡ್ತಾ ಇರ್ತೀವಿ ಕೈಯಲ್ಲಿ. ಆದರೆ ಈ ಮೆಟ್ರೋನಮ್ ಅದನ್ನು ಹಾಕ್ಕೊಂಡು ನುಡಿಸಿದಾಗ ಅದ್ರ ಪಾಡದ ತಾಳ ಓದ್ತಾ ಇರುತ್ತೆ. 1 2 3 4 5 6 7 8 ಆ ತಾಳ ನುಡಿಸೋದು ಭಾಳ ಕಷ್ಟ ಇದೆ. ಈ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿಗೆ ಅದನ್ನು ನುಡಿಸಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಒಂದು ಅಭ್ಯಾಸ ಮಾಡಿ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಪಡಬೇಕು. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಕುಮಾರಿ ಸೃಷ್ಟಿ ಹಾಗೂ ಕುಮಾರಿ ಪ್ರಣವಿಗೆ ನಿಮ್ಮೆಲ್ಲರ ಧನ್ಯವಾದಗಳು. ಕುಮಾರಿ ಪ್ರಣವಿ ಇಬ್ಬರು ಭಾಳ ಚೆನ್ನಾಗಿ ಮಕ್ಕಳು. ಇದೇ ರೀತಿ